ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಫೈನಲಿ ಜೂನ್ 30ನೇ ತಾರೀಕು ಏನು ಒಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಂಡಕ್ಟ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಅಧಿಕೃತವಾದ ಮಾಹಿತಿ ಎಲ್ಲ ಕಡೆ ಅದು ಅವೈಲೇಬಲ್ ಆಗಿತ್ತು. ಅದಕ್ಕೆ ಪೂರಕವಾಗಿ ಈಗ ಒಂದು ಅಧಿಕೃತವಾದಂಥ ಅಧಿಸೂಚನೆ ಬಿಡುಗಡೆ ಆಗಿದೆ. ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಯಾವುದೇ TET ವಿಡಿಯೋಸ್ ಮಾಡಿದ್ರು ಕೂಡ ಅಫಿಷಿಯಲ್ ನೋಟಿಫಿಕೇಷನ್ ಯಾವಾಗ ಅಂತಕ್ಕಂಥ ಪ್ರಶ್ನೆ ಕ್ವೈಟ್ ನ್ಯಾಚುರಲಿ ಎಲ್ಲವನ್ನು ಕೇಳ್ತಾ ಇದ್ರು ಅವರು. ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಬಿಗಿನ್ಸ್. ಇನ್ನು ಹೇಳಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಪರಿಪೂರ್ಣವಾಗಿ ನೋಟಿಫಿಕೇಷನ್ ರೆಫರ್ ಮಾಡಿ ನಿಮಗೆ ನಾನು ಹೇಳ್ತೀನಿ ಏನಿದೆ ಅಂತ ಅಲ್ಲಿ. ನೋಡಿ ಇಲ್ಲಿ ಹೆಡ್ಡಿಂಗ್ ಅಬ್ಸರ್ವ್ ಮಾಡಿ. ಫಸ್ಟು 15/4/2024 ಇಟ್ಸ್ ಎ ಅಫಿಷಿಯಲ್ ಕಾಪಿ. ಇದು ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, CSE ಸೆಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ 2024 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಇದೆ ಇಲ್ಲಿ. ಒಂದು ಸ್ವಲ್ಪ ಹಾಗೆ ಸ್ಕಾಲಪ್ ಮಾಡ್ತೀನಿ ನಾನು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲವು. ಏನೆಲ್ಲ ಸೂಚನೆ ಇದೆ ಅಂದರೆ ದಟ್ ಮೀನ್ಸ್ ಯಾವ ಡೇಟಲ್ಲಿ ಅದು ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅವಕಾಶ ಇದೆ, ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಇದನ್ನು ಮೊದಲು ನೀವು ತಿಳ್ಕೊಳ್ಬಿಡ್ಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಮೊದಲನೇ ಪಾಯಿಂಟು, ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ದಿನಾಂಕ 15/4/2024 15/5/2024 ನೋಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಇವೆಲ್ಲ. ನೋಡಿ ಯಾವಾಗ ಆರಂಭ ಆಗುತ್ತೆ, 15/4/2024 15/5/2024 ಅಂದರೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಂದರೆ ಇವತ್ತಿಂದಲೇ ಸ್ಟಾರ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಇವತ್ತು ನೋಟಿಫಿಕೇಶನ್ ಬಿಡುಗಡೆ ಆಗಿರೋದ್ರಿಂದ ದಯಮಾಡಿ ಇವತ್ತೇ ಯಾರು ಹಾಕ್ಲಿಕ್ಕೆ ಹೋಗಬೇಡಿ. ತೀರಾ ನಾವು ಹಾಕಲೇಬೇಕು ಸರ್ ಅಂತ ಇದ್ದರೆ ಹಾಕಿ. ಯಾಕೆಂದರೆ ಅದು ಸರ್ವರ್ ಎರರ್ಸು ಅದು ಇದು ಇರುತ್ತೆ, ಸ್ವಲ್ಪ ಟೆಕ್ನಿಕಲ್ ಆಗಿ ಏನಾದರೂ ಸಮಸ್ಯೆಗಳಾಗ್ಬೋದು. ಇದು ಫಸ್ಟ್ ಡೇ ಇವತ್ತು ಇಲ್ಲಿ ಬಿಟ್ಟಿರೋದ್ರಿಂದ ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಇವತ್ತಿಂದ ಹಿಡಿದು ನೆಕ್ಸ್ಟ್ 15/5/2024 ತನಕ ಟೈಮ್ ಇದೆ. ಏಪ್ರಿಲ್ 15 ತನಕನೂ. ಅರ್ಹ ಅಭ್ಯರ್ಥಿಗಳು ಇಲಾಖೆ ವೆಬ್ಸೈಟ್ ಕೊಟ್ಟಿದ್ದಾರೆ schooleducation.com. ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅರ್ಜಿಯನ್ನು ಭರ್ತಿ ಮಾಡಲಿಕ್ಕಿಂತ ಮುಂಚೆ ಈ ಕೆಳಕಂಡ ಸೂಚನೆಯನ್ನು ತಪ್ಪದೇ ಓದಿಕೊಂಡು ನಂತರ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಆವಾಗಲೇ ಹೇಳಿದ್ನಲ್ಲ, ಇವತ್ತಿಂದ ಆರಂಭ ಆಗಿದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಲಾಸ್ಟ್ ಡೇಟ್ ಬಂದು 15/5/2024 ಎಂಡ್ ಆಗುತ್ತೆ. ಹಾಗೆಯೇ ನೀವು ಆನ್ಲೈನ್ ಮುಖಾಂತರವಾಗಿ ಅಪ್ಲಿಕೇಶನ್ ಹಾಕಬೇಕಾದಂಥ ಒಂದು ಟೈಮಲ್ಲಿ ಏನಾದರೂ ಟೆಕ್ನಿಕಲ್ ಸಮಸ್ಯೆಗಳಾದರೆ ಅಥವಾ ಯಾವುದೇ ರೀತಿ ಬೇರೆ ಸಮಸ್ಯೆಗಳಾದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ಒಂದಷ್ಟು ಹೆಲ್ಪ್ಲೈನ್ಸ್ ನಂಬರ್ಸ್ ಕೊಟ್ಟಿದ್ದಾರೆ. ಈ ನಂಬರ್ಸ್ಗೆ ಡಯಲ್ ಮಾಡಿ ಅಂತ. ಒಂದು 3 ನಂಬರ್ ಇದೆ, 08022483140 ಅಂತ. ಒಂದು 3-4 ನಂಬರ್ ಇದೆ. ನೀವು ಅವುಗಳಿಗೆ ಕಾಲ್ ಮಾಡಿ ಏನಾದರೂ ತಾಂತ್ರಿಕ ದೋಷಗಳಾದರೆ ನೀವು ಅದನ್ನು ಬಗೆಹರಿಸ್ಕೊಳ್ಬೋದು. ಇನ್ನು 5ನೇ ಸೂಚನೆಯಲ್ಲಿ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದಂಥ ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ 15/5/2024 ಅಂತ ಲಾಸ್ಟ್ ಡೇಟ್ ಹೇಳಿದರೆ ದಯಮಾಡಿ 15ನೇ ತಾರೀಕು ತನಕ ವೆಯ್ಟ್ ಮಾಡಲಿಕ್ಕೆ ಹೋಗಬೇಡಿ. 10ನೇ ತಾರೀಕು ಒಳಗಡೆ ಮ್ಯಾಕ್ಸಿಮಮ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ಆಯಿತಾ? ಆಮೇಲೆ ಸರ್ವರ್ ಬ್ಯುಸಿ ಆಗೋದು, ಮತ್ತೊಂದಾಗೋದು, ಇವೆಲ್ಲ ಸಮಸ್ಯೆಗಳೇ ಎದುರಾಗೋದು ಬೇಡ. ಲಾಸ್ಟ್ ಡೇಟು 15/5 ಅಂತಿದ್ರೆ 10ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕಿದ್ರೆ ತುಂಬ ಒಳ್ಳೆಯದು. ಆ ರೀತಿ ನೀವು ಬೇಗ ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರೈ ಮಾಡಿ. ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಸಮಯದಲ್ಲಿ ವಿದ್ಯುತ್ ಕಡಿತಗೊಂಡಲ್ಲಿ ಅಥವಾ ಇತರೆ ತಾಂತ್ರಿಕ ತೊಂದರೆಗಳು ಉಂಟಾದಲ್ಲಿ ಮತ್ತೆ ಅರ್ಜಿಯನ್ನು ಭರ್ತಿ ಮಾಡುವ ಕಾರ್ಯವನ್ನು ಮುಂದುವರಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಏನಾದರೂ ಪವರ್ ಆಫ್ ಆಗಿಬಿಟ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಡೇಟಾ ಸೇವ್ ಆಗಿರುತ್ತೆ, ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ಎಲ್ಲೂ ಕೂಡ ಎರೇಸ್ ಆಗಲ್ಲ. ಅದೊಂದು ಪಾಯಿಂಟ್ ಆ್ಯಡ್ ಅಪ್ ಮಾಡಿದರೆ ಈ ಸಲ ಈಗ ಮೇ ಬಿ ಮುಂಚೆ ಇರಲಿಲ್ಲ ಅನಿಸುತ್ತೆ ಅದು. ನೆಕ್ಸ್ಟು 7ನೇ ಸೂಚನೆ ಏನಿದೆ ಇಲ್ಲಿ, ಅರ್ಜಿಯಲ್ಲಿ ಭರ್ತಿ ಮಾಡಿರತಕ್ಕಂಥ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪು ಮಾಹಿತಿಗಳನ್ನು ಒಳಗೊಂಡಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣವಾಗಿ ಜವಾಬ್ದಾರಾಗಿರ್ತಾರೆ. ನೀವೇನು ಅಪ್ಲಿಕೇಶನಲ್ಲಿ ನಿಮ್ಮ ಡೇಟಾ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಆಗಿರ್ಬೋದು, ಇಯರ್ ಆಫ್ ಪಾಸಿಂಗು, ನಿಮ್ಮ ಡೀಟೇಲ್ಸ್ ಏನು ಕೊಟ್ಟಿದ್ದೀರಾ ಆ ಡೀಟೇಲ್ಸನ್ನು ಆಧಾರವಾಗಿ ಇಟ್ಕೊಂಡೆ ನಿಮಗೆ ಆನ್ಲೈನ್ ಟಿಕೆಟ್ ಜನ್ರೇಟ್ ಆಗುತ್ತೆ. ಅದನ್ನು ಆಧಾರವಾಗಿ ಇಟ್ಕೊಂಡೆ ನೀವು ಎಲಿಜಿಬಲ್ ಆದರೆ ಅದೇ ರೀತಿ ನೀವೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿರ್ತೀರ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಒಂದು ವಿವರಗಳಿಗೆ ಪೂರಕವಾಗಿ ನಿಮಗೆ ಪ್ರಮಾಣ ಪತ್ರ ಇಶ್ಯೂ ಆಗುತ್ತೆ. ಅದು ಅಲ್ಲೇನು ಕೊಟ್ಟಿರ್ತೀರೋ ಅದೇ ರೀತಿಯಾಗಿ. ನೀವು ಒಂದು ವೇಳೆ ತಪ್ಪಾಗಿ ಕೊಡಿದ್ರೆ ತಪ್ಪಾದ ಮಾಹಿತಿ ಕೂಡ ಸರ್ಟಿಫಿಕೇಟ್ಲಿರುತ್ತೆ, ಸರಿಯಾದ ಮಾಹಿತಿ ಕೊಡಿದ್ರೆ ಮಾಹಿತಿ ಸರಿಯಾಗಿರುತ್ತೆ. ಹಾಗಾಗಿ ದಯಮಾಡಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಇವೆಲ್ಲವನ್ನು ಗಮನಿಸಿಕೊಂಡು ಸೈಬರ್ ಸೆಂಟ್ರಿಗೆ ಹೋಗಬೇಕಾದ್ರೆ ನಿಮ್ಮ ಸಮ್ಮುಖದಲ್ಲೇ ಡಾಕ್ಯುಮೆಂಟ್ಸನ್ನು ನೀವೇ ಇಟ್ಕೊಂಡು ಅವರ ಸಮ್ಮುಖದಲ್ಲಿ ನೀವು ಅಲ್ಲಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿಸಿ. ನೆಕ್ಸ್ಟು ಚಲನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಲು ದಿನಾಂಕ 16/5/2024 ಬ್ಯಾಂಕ್ ಅವಧಿಯವರೆಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ವಾಲೆಟ್ ಅಥವಾ ಬ್ಯಾಂಕ್ ಚಲನ್ ಮೂಲಕವೇ ಪಾವತಿಸತಕ್ಕದ್ದು ಅಂತ ಇದೆ. ನೋಡಿ 2 ಆಪ್ಷನ್ ಇದೆ ಈಗ. ಲಾಸ್ಟ್ ಟೈಮು ಬರೀ ಆನ್ಲೈನ್ ಮೋಡಲ್ಲೇ ಫೀಸ್ ಪೇಮೆಂಟ್ ಮಾಡಿ ಅಂತ ಹೇಳಿದರು. ಇವಾಗ ನೀವು ಬೇಕಾದರೆ ಅದು ಬ್ಯಾಂಕ್ ಮುಖಾಂತರ ಅದರಿಂದ ಮುಖಾಂತರ ಪೇ ಮಾಡ್ಬೋದು. ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇ ಮಾಡಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಬೆಸ್ಟ್ ಅಡ್ವೈಸ್ ಏನಪ್ಪ ಅಂದರೆ ಇಂಟರ್ನೆಟ್ ಮುಖಾಂತರನೇ ಮಾಡಿಬಿಡಿ. ಸುಮ್ಮನೆ ಬ್ಯಾಂಕಲ್ಲಿ ಚಲನ್ ತಗೊಂಡು ಫಿಲ್ ಮಾಡಿ ಆ ಲೈನಲ್ಲಿ ನಿಂತ್ಕೊಂಡು ಅವೆಲ್ಲ ಕೊಡೋ ತನಕ ತಲೆನೋವುದು. ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ದರೆ ನೀವು ಅದನ್ನು ಪೇ ಮಾಡಿಬಿಡಿ. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 16/5/2024. ನೋಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದು 15/5/24.
ಸೊ ಒಂದು ದಿನ ಎಕ್ಸ್ಟ್ರಾ ಕೊಡ್ತಾರೆ ನಿಮಗೆ. ಫೀಸ್ ಪೇಮೆಂಟ್ ಮಾಡಿಲ್ಲ ಅಂದರೆ ಫೀಸ್ ಪೇಮೆಂಟ್ ಮಾಡಲಿಕ್ಕೆ 16/5/24 ಅಂತ. ಅಂದರೆ ಇವತ್ತಿಂದ ಆರಂಭ ಆಗಿದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆನ್ಲೈನಲ್ಲಿ. ಸೊ ನಿಮಗೆ 1 ತಿಂಗಳು ಅದನ್ನು ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 10, ಚಲನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸುವವರು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅಂದರೆ ಯಾರೆಲ್ಲ ಇಂಟರ್ನೆಟ್ ಮೋಡಲ್ಲಿ ಪೇ ಮಾಡ್ದೇ ನಾವು ಬ್ಯಾಂಕ್ ಮುಖಾಂತರನೇ ಪೇ ಮಾಡಬೇಕು ಅಂತ ಯಾರನ್ನು ಕೂತಿರೋ ಏನು ಮಾಡಬೇಕು, ಅಲ್ಲಿ ಚಾನಲ್ ಬರುತ್ತೆ ನಿಮಗೆ. ಅಪ್ಲಿಕೇಶನ್ ಹಾಕಿ ಎಲ್ಲ ಎಂಡ್ ಆದಮೇಲೆ ಸಬ್ಮಿಟ್ ಕೊಟ್ಟರೆ ಸೊ ನಿಮ್ಮ ಫೀಸ್ ಪೇಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ಯಾಂಕಿನ ಚಾನಲ್ ಬರುತ್ತೆ. ಸೊ ಅದು ಯಾವ ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕು ಅಂತ ನೀವು ಇಷ್ಟಪಡಿದ್ರೆ ಆ ಬ್ಯಾಂಕ್ ಚಾನಲ್ ಬರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕು ನೀವು, ಸೊ ಆ ಬ್ಯಾಂಕಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ. ಶುಲ್ಕ ಪಾವತಿಸಿದ ನಂತರ ಆನ್ಲೈನ್ ಅರ್ಜಿಯಲ್ಲಿ ಚಲನ್ ನಂಬರ್, ಸೊ ಅದು ಏನಾಗುತ್ತೆ, ಅದು ಆಟೋಮ್ಯಾಟಿಕ್ ಜನ್ರೇಟ್ ಆಗಿಬಿಡುತ್ತೆ. ನಾವೇನು ಮತ್ತೆ ಕೊಡೋಂಗಿಲ್ಲ ಅದನ್ನು. ಸೊ ಒಂದು ಸಲ ಫೀಸ್ ಪೇಮೆಂಟ್ ಆಯಿತು ಅಂದರೆ ಸೊ ಆಟೋಮ್ಯಾಟಿಕಲಿ ಸಡನ್ಲಿ ಜನ್ರೇಟ್ ಆಗುತ್ತೆ. ಆನ್ಲೈನಲ್ಲಿ ಚಲನ್ ನಂಬರ್ ಜನ್ರೇಟ್ ಆಯಿತು ಅಂದರೆ ಸೊ ಒಂದು ದಿನ ಆದಮೇಲೆ ನೀವೇನು ಮಾಡೋದು, ಅಪ್ಲಿಕೇಶನ್ ಪ್ರಿಂಟಿನ ತೊಗೊಳ್ಳಿಕ್ಕೆ ಅದು ಅವಕಾಶ ಆಗುತ್ತೆ. ಸೊ ಆ ರೀತಿಯಾಗಿ ನೀವು ಅದನ್ನು ಇದು ಮಾಡಬೇಕು. ಇಲ್ಲೊಂದು ಪಾಯಿಂಟ್ ಹೇಳಿದ್ರೆ ವಿಶೇಷ ಸೂಚನೆ ಅಂತ ಹೇಳಿಬಿಟ್ಟು ಇಲ್ಲಿ, ಸೊ ದಟ್ ಈಸ್ ನೋಡಿ ಇಲ್ಲಿ, ಸೊ ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಕನಿಷ್ಠ 12 ಗಂಟೆಗಳ ಕಾಲ ಸಮಯವನ್ನು ವೆಯ್ಟ್ ಮಾಡಬೇಕು ಅಂತ. ಅಂದರೆ ಈಗ ನೀವು ಆನ್ಲೈನ್ ಮೋಡಲ್ಲೇ ಐ ಥಿಂಕ್ ಫೀಸ್ ಪೇಮೆಂಟ್ ಮಾಡಿಬಿಟ್ರೆ ಇಮಿಡಿಯೇಟ್ ಅಪ್ಲಿಕೇಶನ್ ಪ್ರಿಂಟ್ ಕೊಟ್ಬಿಡ್ತಾರೆ. ಬಟ್ ಆಫ್ಲೈನಲ್ಲಿ ಬ್ಯಾಂಕ್ ಮುಖಾಂತರವಾಗಿ ಫೀಸನ್ನು ಪೇ ಮಾಡಿದಾಗ ಏನಾಗುತ್ತೆ, ಅದು ಒಂದಿನ ವೆಯ್ಟ್ ಮಾಡಬೇಕು. ಒಂದಿನ ಆದಮೇಲೆ ನಿಮಗೆ ಅಪ್ಲಿಕೇಶನನ್ನು ನೀವು ಅಪ್ಲೈ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಇರ್ತಕ್ಕಂಥ ಅಪ್ಲಿಕೇಶನ್ ಪ್ರಿಂಟನ್ನೇ ಕೊಡುವಂಥದ್ದು. ಹಾಗಾಗಿ ಇನ್ನೂ ಹಲವಾರು ಅಂಶಗಳಿದೆ. ಇವೆಲ್ಲವನ್ನು ನಾನು ಮತ್ತೊಂದು ಸಲ ಹೇಳ್ತೀನಿ ನಿಮಗೆ ಲೈವನ್ನು ಮಾಡಿ. ಸೊ ದಯಮಾಡಿ ಈಗ ಸೊ ಇಮಿಡಿಯೇಟ್ ನೋಟಿಫಿಕೇಶನ್ ಬಂದ ತಕ್ಷಣ ಒಂಚೂರು ನಿಮಗೆ ಮಾಹಿತಿ ಹೋಗಲಿ ಅಂತ ನಾನು ಕ್ವಿಕ್ಕಾಗಿ ಹೇಳಿದ್ದು. ನೋಡಿ ಈಗ ಅಪ್ಲಿಕೇಶನ್ನು ಇವತ್ತಿಂದ ಸ್ಟಾರ್ಟ್ ಆಗಿದೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ದಯಮಾಡಿ ಸೊ 1 ತಿಂಗಳು ಇವತ್ತಿಂದ ಟೈಮ್ ಇದೆ. ನೋಡಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಎಲ್ಲವೂ ಕೂಡ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ರೆ ನೀವು ಯೂಶ್ವಲಿ ಅವ್ರಿಗೆಲ್ಲ ಐಡಿಯಾಸ್ ಇರುತ್ತೆ. ಯಾವುದೇ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಮೊದಲು ನಿಮ್ಮ ಜಿಮೇಲ್ ID ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಲಾಗಿನ್ ಮಾಡಿಕೊಂಡ್ರೆ ಸೊ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸಿಂಪಲ್ ಅವೆಲ್ಲ ಸ್ಟೆಪ್ಸ್ ಎಲ್ಲ. ಹಾಗಾಗಿ ದಯಮಾಡಿ ಅಲ್ಲಿ ಹೋಯ್ತು ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ನಿಮಗೆ ಬೇಸಿಕ್ ಡೀಟೇಲ್ಸ್ ಹೇಳಿದ್ದೀನಿ ಈಗ. ನೋಡಿ ಇವತ್ತು ಬಂದಿರತಕ್ಕಂಥ ನೋಟಿಫಿಕೇಷನ್ನು ಬೇಕಾದ್ರೆ ಮಾರ್ಕ್ ಮಾಡೋಣ ಈಗ ಅದನ್ನು. ನೋಡಿ ಇಲ್ಲಿದೆ, ಇಲ್ಲಿ 15/4/2024. ಸೊ ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆದರೆ ನಿಮಗೆ 15/5/2024 ಲಾಸ್ಟ್ ಡೇಟು. ಫೀಸನ್ನು ಪೇ ಮಾಡಲಿಕ್ಕೆ 16/5/2024 ಲಾಸ್ಟ್ ಡೇಟು. ಸೊ ಇನ್ನೊಂದು ಬರುತ್ತೆ ನಿಮಗೆ PDF ಕಾಪಿ, ಅದರಲ್ಲಿ ಸಿಲೆಬಸ್ಸು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಸೊ ಎಲ್ಲವಲ್ಲೂ ಬರುತ್ತೆ. ಅದು ಅದನ್ನು ಇಟ್ಕೊಂಡು ನಿಮಗೆ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಎಲ್ಲವನ್ನು ತಿಳಿಸ್ತೀರಿ. ಏನು ಚೇಂಜಸ್ ಇಲ್ಲ ಅಲ್ಲಿ, ಪ್ರೀವಿಯಸ್ ಇಯರ್ದು ಏನಿರುತ್ತೆ ಅದೇ ಇರುತ್ತೆ ಅಷ್ಟೇ. ಸೊ ಲಾಸ್ಟ್ ಟೈಮು ಇಲ್ಲೇನು ಅಡಾಪ್ಟ್ ಮಾಡಿದೆ ಅಂದರೆ ಲಾಸ್ಟ್ ಟೈಮು ಇಂಟರ್ನೆಟ್ ಮೋಡಲ್ಲೇ ನೀವು ಫೀಸ್ ಪೇಮೆಂಟ್ ಮಾಡಿ ಅಂತ ಹೇಳಿದ್ರು. ಈಗ ಆಫ್ಲೈನ್ ಮೋಡಲ್ಲು ನಿಮ್ಮ ಫೀಸನ್ನು ಪೇ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಡಿದ್ದಾರೆ ಅಷ್ಟೇ. ಸೊ ದಟ್ಸ್ ಇಸ್ ಅಷ್ಟೇ. ಸೊ ಧನ್ಯವಾದ. ಮತ್ತೊಂದು ವಿಡಿಯೋ ಸೆಷನಲ್ಲಿ ಈ TET ಎಕ್ಸಾಮಿನೇಷನ್ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ನಿಮಗೆ ಒಂದೊಂದೇ ಸ್ಟೆಪ್ ವೈಸು ಹಂತವಾಗಿ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ವಿಡಿಯೋ ನೋಡಿದಂಥ ನಿಮಗೆಲ್ಲ ಧನ್ಯವಾದ. ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.